ಗುರು ಇವರು ಡೈಲಿ ಏರೆಲ್ಲ ಇಟ್ಟಾಡ್ತಾರೆ? ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಹೆಸ್ರ ಅದು? ಹೆಸರು ರಾಜ ಅಂತ. ತಲಾಸಿ ಪಾಳ್ಯದಲ್ಲಿ ಇಟ್ರುಬ್ಬ ಮಿಷಿನ್ ಇಟ್ಕೊಂಡಿದ್ದ, ಹಂಗಾಗಿ ಮಿಷಿನ್ ರಾಜ ಆದ. ಜೊತೆಲಿ ಮೂಟೆ ಇದ್ದಂಗ ಅವನಲ್ಲ, ಅವನು ಕರಿ ಇಡ್ಲಿ. ಕರಿ ಇಡ್ಲಿನ ಹಂಗಂದ್ರೆ? ಕರಿ ಇಡ್ಲಿ. ಅವನ ಹೆಸರಿಗೂ ಅರ್ಥ ಇಲ್ಲ, ಅವನ ಹುಟ್ಟಿಗೂ ಅರ್ಥ ಇಲ್ಲ. ನಮ್ಮನ್ ಕಂಡ್ರೆ ಇಡೀ ಸ್ಟೇಟ್ ಜನಾನೇ ಹೆದರುತ್ತಲ್ಲೋ. ಹಾಯ್ ರಾಮ್ ತೇರಿ ಗಂಗಾ ಮೇಲಿ ಎಲ್ಲಿ ಪಹಾಡ್ಗೆ ಹೋಗ್ಬಿಟ್ಟಿದ್ದ? ಊರಲ್ಲಿ ಹಬ್ಬ ಇತ್ತು. ಮಂದಾಕಿನಿ ಸಾಯಂಕಾಲ ಫ್ರೀ ಆಗಿದೀವಿ, ಆಫೀಸ್ಗೆ ಬಂದು. ಸರಿ ಬರ್ತೀನಿ. ಬಂದ್ಬಿಡು. ನಿನ್ನ ಗಂಡನ ಡ್ರಾಪ್ ಕೊಡಕ್ಕೆ. ಅವ್ರಿಬ್ರು ಇಲ್ಲೇನ್ ಮಾಡ್ತಾರೆ? ಇಲ್ಲಿ ಫೈನಾನ್ಸ್ ಬಿಡ್ತಾ ಇದಾರೆ. ಹಂಗಾರೆ ನಮಗೂ ಸಾಲ ಕೊಡ್ತಾರಾ? ಅವ್ರ ಹತ್ರ ಸಾಲ ತಗೋಬೇಕು ಅಂದ್ರೆ ಸುಮಾರು ರೂಲ್ಸ್ಗಳಿದೆ. ಮೊದಲು ಮದುವೆ ಆಗಿರ್ಬೇಕು, ಹೆಂಡತಿ ಚೆನ್ನಾಗಿರ್ಬೇಕು, ಸಾಲ ತೀರ್ಸಕ್ ಆಗ್ಬಾರ್ದು, ಸಾಲಕ್ಕೋಸ್ಕರ ಹೆಂಡತಿನೇ ತ್ಯಾಗ ಮಾಡಕ್ಕೂ ರೆಡಿ ಆಗಿರ್ಬೇಕು. ಸಾಲ ಕೊಡಕ್ ಆಗ್ತಿದ್ಮೇಲೆ ಇವಮ್ಮ ಏನ್ ಹೇಳ್ದ? ನನಗೇನ್ ಕೇಳಿಸ್ಲಿಲ್ಲಪ್ಪ. ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ನೀನ್ ಇವನ್ಗೇನಾಗಬೇಕು? ಹೆಂಡತಿ. ನಿನ್ ಸಾಲ ಎಷ್ಟು ತೊಗೊಂಡಿದ್ಯಾ? 1,000. ಎಲ್ಲ ಮನೆ ಮಾಡ್ಬಿಡ. ಎಲ್ಲ ಮಾಪಿ ಹೋಗೋ. ಮಾಫಿ ಹೋಗ. ಎಲ್ಲಿ ಕೆಲಸ ಮಾಡೋದು? SLV ಗಾರ್ಮೆಂಟ್ಸ್. ಓಕೆ. ಸುಂಟರ ಗಾಳಿ. ಕಂದ ಬಾಸ್, ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟಾಗಿ ನೋಡ್ಕೊಳಪ್ಪ. ಬರ್ಲಾ? ನನ್ನೂ ಕರ್ಕೊಂಡು ಹೋಗಿದ್ರೆ ಸತ್ತೋಗ್ಬಿಡ್ತಾ ಇದ್ದ ನೀನು. ಬನ್ನಿ ಒಳಗೆ. ಅಯ್ಯೋ, ಬಾಗಿಲು ಬೇರೆ ಹಾಕ್ಬಿಟ್ಟ. ಏನ್ ಗುರು ಮನೆಗೆ ನುಗ್ಬಿಟ್ಟ? ಕಲೆಕ್ಷನ್ಗ? ಇಲ್ಲ, ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ. ವಸೂಲಿ. ಅವ್ರು ಇಲ್ವಲ್ಲ? ಅವನಿಲ್ದೆ ಹೋದ್ರೆ ನನಗೇನು? ಫೈನಾನ್ಸ್ ಕೊಟ್ಟಿಲ್ವಾ? ಕೊಡ್ದೆ ಹೋದ್ರೆ ತಾಳಿ ಇರಲ್ಲ, ಹುಷಾರು. ಬಂದ ಈಚೆ. ಚಂದ್ರ ಮಂಚಕ್ಕೆ ಬಾ ಚಕೋರಿ, ಚಂದ್ರ ಮಂಚಕ್ಕೆ ಬಾ. ಲೇ, ಸುಖ ಪಡಕ್ಕೂ ಎಷ್ಟು ಕಷ್ಟ ಬೀಳ್ಬೇಕು. ಏನ್ ಗುರು, ಒಬ್ನೇ ಎಂಜಾಯ್ ಮಾಡಿದ್ದಲ್ದೇನೆ ನಾನು ಹೊಟ್ಟೆ ಬೇರೆ ಉರಿಸ್ತಾ ಇದೀಯ. ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡು. ನಾನೊಬ್ನೇ ಅಲ್ಲ ಕಣಲು, ಈ ಬಿಬ್ರು. ಜಗ್ಗೆ, ನಾನೀಗೊಂದು ಒಳ್ಳೆ ಕೆಲಸ ಕೊಡ್ತೀನಿ. ನಮ್ಮ ಅಪ್ರಾಣೆ ಮಾಡೋದಿಲ್ಲ ಮಾಮ್. ಯಾಕ್ರು? ಏನು ಮಾಡಿದೆ ದಿಲ್ದಾರಾಗಿಲ್ವಾ ಈಗ? ಜಗ್ಗೆ ನಿನಗೆ ಗೊತ್ತಾಗಲ್ಲ. ಫೀಲ್ಡ್ ಅಲ್ಲಿ ಇರ್ಬೇಕಾರಿ ರಾಜ ಹುಲಿ ನಿನ್ನಂಗೆ ಹೇಳ್ತಾ ಇದ್ನಮ್ಮ. ಯಾವ ರಾಜ ಹುಲಿ? ಯಾವಾಗ ಫೀಲ್ಡ್ ಮಾಡಿದ್ಯಾ ನೀನು? ಯಾವ್ದೋ ಹಳೆ ಪಂಟ್ರಗಳ ಜೊತೆ ಓಡಾಡ್ಕೊಂಡಿದ್ದ ತಕ್ಷಣ ಡಾನ್ ಲೆವೆಲ್ ಅಲ್ಲಿ ಪೋಸ್ಟ್ ಕೊಡ್ತಾ ಇದ್ಯಾ? ತಲೆ ಮೇಲೆ ಹೊಡಿತೀನಿ ಗುರು. ನೀನು ನೋಡಿದ್ಯಲ್ಲಮ್ಮ ನಮ್ಮ ಮನೇಲಿ ಫೋಟೋಗಳನ್ನ, ಬಿಲ್ಡಪ್ಗಳನ್ನ. ಯಾವ ಫೋಟೋ? ಡಾನ್ಗಳು ಇಸ್ಪೀಟ್ ಆಡ್ಬೇಕಾರೆ, ಊಟ ಮಾಡ್ಬೇಕಾರೆ ಎಣ್ಣೆ ಗ್ಲಾಸು, ಟೀ ಗ್ಲಾಸು, ಬೀಡಿ, ಸಿಗರೇಟ್, ಪಾನ್ ಪರಾಕ್ ತಂದು ಕೊಡ್ತಾ ಇದ್ದೆ ನೀನು. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ ತಕ್ಷಣ ಏನ್ ದೊಡ್ಡ ಡಾನ ನೀನು? ಮಗ, ಆ ಹುಡುಗಿನ ಹುಡುಕ್ತಾರ ಉದ್ದೇಶ ಏನು? ಅರ್ಥ ಮಾಡ್ಕೊಳ್ಳೋ ಶಿಷ್ಯ. ಗೊತ್ತಾಗಲ್ವೇನಾ? ಲವ್ವಾ ಬೇಡ ಮಗ್ನೆ. ನೀನ್ ಅವಳ ಒಬ್ಬಳನ್ನ ಲವ್ ಮಾಡಿದ್ರೆ ಅವಳು ನೆರೆಹೊರೆಯವ್ರನ್ನೆಲ್ಲ ಲವ್ ಮಾಡ್ತಾಳೆ. ನಿಮ್ ಮನೆ ಮುಂದೆ ಜನ ಜುಂಗ್ಲಿ ಸರ್ ನಂಗೆ ಇಷ್ಟ ಇಲ್ಲ ಮಗ. ಕಿಂಡಲ್ ಮಾಡ್ಬೇಡ ನೋಡು. ಗೂರ್ಕ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಲವ್ ಮಾಡ್ತಾವನೆ. ಅವಳು ಓಲ್ಡ್ ಸ್ಟೋರಿ ನಮ್ಗೆ ಬೇಕಾಗಿಲ್ಲ ಗುರು, ಮುಂದೆ ಚೆನ್ನಾಗಿದ್ರೆ ಸಾಕು. ಲೈಫ್ ಕೊಡ್ತೀನಿ ಕಣ. ನಂಗಂತ್ಯಾ? ಇವತ್ತೇ ಮಾತುಕತೆ ಮಾಡಿ ಮುಗಿಸ್ಬಿಡೋಣ. ಸುಜಾತ ಮನೆಗೆ ಫೋನ್ ಮಾಡಿದ್ದ? ರೇ, ನಮ್ಮ ಆಂಟಿ ಮಗಳು ಮಾತಾಡ್ಬೇಕು, ಸುಮ್ನೆ ಇರ್ರಿ. ಕರ್ಕೊಂಡ್ ಬನ್ನಿ ಮಾಂಟಿನ. ಮಗಳ ಬಾಳಿಗೆ ಹಿಂಗ ಬೆಂಕಿ ಇಡೋದು. ಮಗ ಶುರು ಮಾಡ. ಫೋನ್ ನಂಬರ್ ಕೊಡ್ರಿ, ಸ್ವಲ್ಪ ಮಾತಾಡ್ಬೇಕಾಯ್ತು. ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಓಪನ್ ಮಾಡ್ಬೇಡಿ. ಇದನ್ನ ನಿಮ್ ಜೊತೆ ಹೈಟ್ ಆಗಿದಾರಲ್ಲ ಅವ್ರು ಕೊಡಿ. ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಈ ತರ ಎಲ್ಲ ಮಾಮ ಕೆಲಸ ಮಾಡಿದ್ರೆ ಮಂಜಕ್ಕ ಬೈತಾಳ ಅಷ್ಟೇ. ದಯವಿಟ್ಟು ಪ್ಲೀಸ್ ನಿಮ್ ಕೈ ಮುಗಿತೀನಿ, ಅವ್ರು ಕೊಟ್ಬಿಡಿ ಪ್ಲೀಸ್. ಸಿಕ್ಲಿಲ್ವಲ್ಲ ಮಚ್ಚ ನಿನಗೆ? ಅದಕ್ಕೆಲ್ಲ ಮಚ್ಚೆ ಇರ್ಬೇಕು ಬಂದ್ರೆ. ಓರಿಗಳಿಗೆಲ್ಲ ಬಿಡುಗಡೆ ಸಿಕ್ಬಿಡಿದಿ. ಯಾರು ಗೋರಿ ಅಂತ ಗುರು, ನಿನ್ನ ನೈಟು ಪರ್ಸನಾಲಿಟಿ ನೋಡಿ ಯಾಮಾರ್ಬಿಟ್ಟಿದ್ದಾಳೆ. ನೀ ಯಾಮಾರ್ಬೇಡ. ಯಾರು? ಮಂಜಕ್ಕನ್ ಮನ್ಸಲ್ಲಿ ಇಟ್ಕೊಂಡು ಇದು ಬೇರೆ ನಮ್ಗೆ. ಅಣ್ಣ, ಯಶೋದಮ್ಮ ಅನ್ನೋ ರಾಕ್ಷಸಿ 1 ತಿಂಗಳಿಂದ ನನ್ನ ಕೂಡ ಹಾಕಿ ಸೂಳೆಗಾರಿಕೆ ಮಾಡು ಅಂತ ನನಗೆ ಹಿಂಸೆ ಕೊಡ್ತಿದ್ದಾಳೆ. ನನ್ಗೆ ಆ ಕೆಲಸ ಇಷ್ಟ ಇಲ್ಲ. ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಕ್ಕೆ ಆ ವ್ಯಾನಲ್ಲಿ ಆ ಥರ ಹೊಡೆದ್ರಿ. ಅಂಥದ್ರಲ್ಲಿ ನನ್ನ ಕಷ್ಟ ಎಲ್ಲ ಗೊತ್ತಾದ್ಮೇಲೆ ನನ್ನನ್ನು ಕಾಪಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಈ ಲೆಟ್ರ್ ಬರ್ತಿದ್ದೀನಿ. ತಂಗಿ ಅಂತ ತಿಳ್ಕೊಳ್ಳಿ ಅಣ್ಣ, ಪ್ಲೀಸ್ ನನಗೆ ಉಳಿಸಿ. ಯಶೋದಮ್ಮನ ಮನೇಲೆ ಏನಪ್ಪ ರಾಮಶಾಸ್ತ್ರಿಗಳು ಮಿಲಿಟರಿ ಹೋಟ್ಲ್ ಅಡ್ರೆಸ್ ಕೇಳ್ತಾ ಇದ್ದೀರಾ? ಹೇಳಯ್ಯ. ಲಾಯರಪ್ಪ, ಇನ್ಸ್ಪೆಕ್ಟರ್ಗೆ ಅವಾರ್ಡ ಕೊಟ್ರು.
ಈ ಮನೆಗೆ ಬಂದು ಎಂಜಲ್ ತಿಂತಾನೆ, ಈ ಮನೆನೇ ರೇಡ್ ಮಾಡ್ತಾನೆ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಬರೀದಿ ಬೇಡ ಅವನ್ಗೆ. ಇಲ್ಲಿ ಯಶೋದಮ್ಮ ಯಾರ? ನಾನೇ ಬಾಪ. ಓ ನೀನೇನಾ? ಅನು ಅನ್ನೋ ಹುಡುಗಿನ ನೀನೇನಾ ಕಿಡ್ನಾಪ್ ಮಾಡಿ ತಂದು ಇಟ್ಕೊಂಡಿರೋದು? ಕಿಡ್ನಾಪ್ ಮಾಡಿಲ್ಲ, ಪರ್ಚೇಸ್ ಮಾಡಿರೋದು. ಆ ಹುಡುಗಿನ ನನ್ನ ಜೊತೆ ಕಳಿಸ್ಕೊಡು. ಅಯ್ಯೋ ಅದಿನ್ನೂ ಪಳಗಿಲ್ಲ, ಹೊಸದು. ಹಾಯ್, ನಾನೇ ನಿನ್ನ ಅಡ್ಡದಲ್ಲಿ ಸಗಣಿ ತಿನ್ನಕ್ ಬಂದಿಲ್ಲ. ಮರ್ಯಾದಿಂದ ನನ್ನ ಜೊತೆ ಕಳಿಸ್ಕೊಡು, ಇಲ್ಲ ಮೊಕ್ಕ ಮುತ್ತಿ ಕುಯ್ದಾಕ್ಬಿಡ್ತೀನಿ. ಈ ತರ ಮಕ ಮುತ್ತಿಕ್ಕೋರ್ನ ಆಸೈಡ್ ಹಾಕೋರ್ನ ಬೇಕಾದಷ್ಟು ಜನ ನೋಡಿದೀನಿ. ಹುಡ್ಗಾಸ್ಬೇಕಾದ್ರೆ ಕೇಳು, ಬಿಸಾಕ್ತೀನಿ, ತಗೊಂಡೋಗು. ಲೇ ಮಚ್ಚ, ಇವಳು ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ. ಇವಳನ್ನ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ನಡ್ರಿ ನಾವು ಹುಡ್ಕೊಳ್ಳೋಣ. ಏಯ್ ಏಯ್ ನಿಂತ್ಕೋ. ಏಯ್ ಎದ್ದಿರ್ಕೊಳ್ಳ ನೀನು. ಏಯ್ ಏಯ್ ಏನ್ ಅನ್ಕೊಂಡಿದ್ಯಾ? ಅವಳಿ ಕೃಷ್ಣ ಮೇಂಟೈನ್ ಮಾಡ್ತೀರಾ ಅದ ಇದು? ಏಯ್, ಕಂಡೋರ್ ಹೆಣ್ಮಕ್ಳು ಮೈ ಮಾರ್ಕೊಂಡು ಮಜಾ ತಗೊಳ್ಳೋದಲ್ಲ, ಅವ್ರು ಅನ್ಭವಿಸೋ ನೋವನ್ನೇ ನೀನ್ ಅನ್ಭವಿಸ್ಬೇಕು. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕು, ಹೆಣ್ಣಾಗಿ ಉಟ್ಬಿಟ್ಟಿದ್ಯಾ. ನೋಡಿದ್ರು ಹೆಂಗ್ ಹಿಂಸೆ ಕೊಟ್ಟಿದ್ದಾರೆ ಇವಳಿಗೆ. ಅಣ್ಣ ನನಗೆ ನಿಜವಾಗ್ಲೂ ಈ ಕೆಲಸ ಇಷ್ಟ ಇಲ್ಲ ಅಣ್ಣ. ಆ ಭೋಜಾನಂದ ಇಬ್ರು ನನ್ನನ್ನು ಕಿಡ್ನಾಪ್ ಮಾಡಿ ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ಅವಳನ್ನ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಆ ದುಡ್ಡು ಯಾವನ್ ಕೊಡ್ತಾನೆ? ಮರ್ಯಾದೆಗೆ ಅವಳನ್ನ ಇಲ್ಲಿ ಬಿಟ್ಬಿಟ್ಟೋಗು, ಇಲ್ಲ ಅಂದ್ರೆ ಅವಳಿ ಕೃಷ್ಣಂಗೆ ಫೋನ್ ಮಾಡ್ಬೇಕಾಗುತ್ತೆ. ಏನ್ ಅವಳಿ ಕೃಷ್ಣ ಅಂತ ಎಗರಾಡ್ತಾ ಇದ್ಯಾ? ಏನ್ ಲಕ್ಷ? ಇನ್ಮೇಲೆ ನೀನ್ ಈ ದಂಧೆನೆ ಮಾಡಂಗಿಲ್ಲ. ಅವಳಿ ಕೃಷ್ಣನ್ಗೋಗಿ ಹೇಳು ಜಗ್ಗಿ ಬಂದಿದ್ದ ಅಂತ. ಅಣ್ಣಮ್ಮ ಲೇಔಟ್ ಶನ್ಮಾತ್ಮನ್ ದೇವಸ್ಥಾನದ ಹತ್ರ ಬಂದು ಜಗ್ಗಿ ಯಾರು ಅಂತ ಕೇಳಿ ಸಣ್ಣ ಮಗು ಕರ್ಕೊಂಬಂದ್ ಬಿಟ್ಬಿಟ್ಟೋಗುತ್ತೆ. ಕರ್ಕೊಂಬಂದ್ ಏನ್ ಕಿತ್ಕೋದೆ ಕಿತ್ಕೊಳ್ಳೆ. ಕರ್ಕೊಂಡ್ ನಡಿ ಅವಳನ್ನ. ಏಯ್ ಗುರ್ರಾಯಿಸಿದ್ರೆ ಜಗ್ಗಿ ಲಡಕ್ ಮಾಡಕ್ ಬರ್ತಾ ಇರ್ಬೇಕು. ಅವಳ್ಯಾರಮ್ಮ? ಎಲ್ಲ ಲೀಡರ್ ಇರ್ಬೇಕು. ನೋಡಕ್ಕ, ಅಲ್ಲಿ ಉದ್ದಕ್ಕಿದ್ದನಲ್ಲ ಆ ನನ್ ಮಗನೇ ರಂಪ ಮಾಡಿದ್ದು. ಓ ಏನ್ರಯ್ಯ ಕರ್ಮ. ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗ್ ಬರ್ತಾರಲ್ಲಯ್ಯ. ಮಂತ್ಲಿ 10,000 ಕೊಡ್ಬೇಕಂತೆ. ಅವ್ನ್ ಕೇಳಿದಾಗ ಹುಡುಗಿರ್ನ ಕಳ್ಸ್ಕೊಡ್ಬೇಕಂತೆ. ಇಲ್ಲಪ್ಪ, ಹೆಣ್ಮಕ್ಳಿಗೆ ಟೈಪ್ ರೈಟಿಂಗು ಟೈಲರಿಂಗ್ ಕಲಿಸ್ತಾ ಇದೀವಿ ಅಂತ ಹೇಳಿದಕ್ಕೆ ನಮ್ಗೆಲ್ಲ ಹೊಡೆದು ಆ ಹುಡುಗಿನ ಎಳ್ಕೊಂಡು ಹೋಗ್ಬಿಟ್ಟ. ಏಯ್, ಆ ಹುಡುಗಿಯಲ್ಲಿ ಅದನ್ ಕೇಳಕ್ ನೀನ್ ಯಾರು? ಒಳ್ಳೆ ಮಾತಲ್ಲಿ ಅವಳನ್ನ ಕಳಿಸ್ಬಿಡು. ಅದನ್ನ ಹೇಳಕ್ ನೀನ್ ಯಾರು? ಮಾತಲ್ಲಿ ಮರ್ಯಾದೆ ಇರ್ಲಿ. ಹೆಣ್ಣು ಅಂತ ಸದಾ ತಗೋಬೇಡ. ಹೆಣ್ಣು ಅಂದ್ರೆ ತಾಯಿ, ಹೆಣ್ಣು ಅಂದ್ರೆ ದೇವತೆ ಅಂತವ್ರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ, ಪೂಜೆನೂ ಮಾಡ್ತೀನಿ, ಕೈಯೂ ಮುಗಿತೀನಿ. ಹಾಗಂತ ಮುತ್ತೈದೆ ತರ ಮೇಕಪ್ ಹಾಕೊಂಡು ಪೋಸ್ಟ್ ಕೊಡೋರ್ಗೆಲ್ಲ ಮರ್ಯಾದೆ ಕೊಡೋದಕ್ಕೆ ನನಗೇನ್ ದರ್ದ? ಹೋಗಮ್ಮ ಕೆಲ್ಸ ನೋಡು. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ನಾನ್ ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ಕೋತ್ಯಾ? ಆ ಹುಡ್ಗಿಗ್ ನನ್ನ ಹತ್ರನೇ ಇದ್ದಾಳೆ. ಏನೀಗ? ನಾನು ಅವಳನ್ನ ಕಳ್ಸಲ್ಲ. ಏನ್ ಮಾಡ್ಕೋತ್ಯಾ? ಎಂತೆಂತ ನನ್ನ ಮಕ್ಕಳಿಗೆ ಎದುರ್ಲಿಲ್ಲ, ಇನ್ ನಿಮ್ಮಂತ ಗರ್ವಾಲಿಗಳಿಗೆ ಎದುರ್ತೀನ? ಏ ಯಶೋದೆ, ನನ್ನ ತಲೆ ಕೇಳೋದ್ರೊಳಗೆ ಎಲ್ರು ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ, ಇಲ್ಲ ಮರು ಕಟ್ಟಾಕ್ಸ್ಬಿಟ್ಟು ಧರ್ಮದಡ್ಗಳು ಓಡಿಸ್ತೀನಿ. ಬಂದ್ಬಿಟ್ರೆ ಏನೋ ಇಲ್ಲಿ. ನಡಿ ಯಶೋದಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಯ್ಯೋ, ಪೊಲೀಸ್ ಗಿಲೀಸೇನು ಬೇಡಿ. ಕೆಲಸ ಆಗೋದಾದ್ರೆ ಇಲ್ಲೇ ಆಗ್ಲಿ, ಇಲ್ಲ ಅಂದ್ರೆ ಆ ಹುಡುಗಿ ಹಣೆ ಬರ ಇಷ್ಟೇ ಅಂತ ಬಿಟ್ಟಾಕ್ಬಿಡೋಣ. ಏನ್ ಮಾತಾಡ್ತಾ ಇದೀಯಾ? ಆ ಪೊರ್ಕಿ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾನೆ ನೋಡ್ದ್ಯಾ? ಸ್ಲಮ್ ಜನ ಇನ್ ಹೆಂಗ್ ಮಾತಾಡ್ತಾರೆ. ಬನ್ನಿ ಅಕ್ಕ, ಬನ್ನಿ. ಮಾಮ ಏನು ಸ್ಕೀಮ್ ಹಾಕಂತವ್ರೆ? ನೀವು ಬನ್ನಿ. ಏ ಮುಸಾ, ಗುರ್ಕ ಇಲ್ಲ? ಆ ಹುಡುಗಿನ ಬಿಟ್ಟು ಬರಕ್ ಹೋದ್ನಲ್ಲ ಗುರು. ಲೋ ಇಡ್ಲಿ ಬಾಸ್, ಬಡ್ಡಿ ಕಟ್ಟಕ್ ಆಗದೆ ಇರೋ ಬಡ್ಡಿ ಮಕ್ಕಳೆಲ್ಲ ಇಲ್ಲಿ ಚಡ್ಡಿ ಮಾರ್ಕೊಂಡು ಕುಡಿತಾ ಇರ್ತಾರೆ. ಹೋಗಿ ಎಲ್ರನ್ನ ತಕೊಂಡ್ಬೋಗು. ಚಡ್ಡಿ ಮಾರ್ಕೊಂಡ್ಮೇಲೆ ನಮ್ಗೇನ್ ಸಿಗ್ತದೆ? ಜಾಸ್ತಿ ಆಯ್ತು ನಿಂದು. ಫೈನಾನ್ಸ್ ಮಾಡ್ತಾ ಇರೋದು ಯಾರು? ನೀನು. ನಿಂದೇನ್ ಕೆಲ್ಸ? ನೀನ್ ಹೇಳಿದ್ ಮಾಡೋದು. ಮುಚ್ಕೊಂಡು ಹೋಗಲು ಹೋಗೋ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನೋ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರ್. ಹೋಗಲು ಹೋಗ ಹೋಗ. ನನ್ನ ಮಗನ ಹೇಳಿದ ಕೆಲಸ ಮಾಡೋ ನನಗೆ ಹೇಳಕ್ ಬರ್ತಾನೆ ಕರ್ಯ. ಏನೂ ಇಲ್ಲ, ಇವನ್ ಯಾರೋ ಹಳೆ ಡಾಕು ಇದ್ದಂಗವನೇ. ಕೈ ಹಾಕೋ. ಬೇಡ, ಪರವಾಗಿಲ್ಲ ಹಾಕೋ. ನಕ್ರ ಮಾಡ್ಬೇಡ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನೋ ಮಾಡಿದ್ರೆ
ಬೇಡ ತಗೋ ತಿನ್ನು. ಅಯ್ಯಪ್ಪ ಏನ್ ಪ್ಯೂಟ್ಗಳು ಸ್ವಾಮಿ ಎಲ್ಲ ಫುಲ್ ಫಿಟ್ಟಾಗಿ ಅಡ್ಡಡ್ಡ ಮಲಗ್ಬಿಟ್ಟಾರ ಅವ್ರ ಎತ್ತದಕ್ಕೆ ಕ್ರೈನೇ ಸರಿ ಬರ್ಬೇಕು. ಸರಿ ಬೇಗ ಬಾ. ಈ ಏರಿಯಾ ಸವಾಸನೆ ಬೇಡ. ಏಯ್ ಕಬಾಬ್ ಕಾಸೆ ನಿಮ್ಮ ಅಪ್ಪ ಕೊಡ್ತಾನ? ಏನದು? ಏನಿಲ್ಲಣ್ಣ, ಈ ನನ್ನ ಮಕ್ಕಳು ನೋಡಿದ್ರೆ ಕೊಡೋದು 4 ಪೀಸು, 3 ಪೀಸ್ ಇವನೇ ತಿಂದವನೆ. ಈಗ ನೋಡಿದ್ರೆ ಕಳ್ಸ್ಕೊತವ್ನೆ. ಅಲ್ಲ ಗುರು, ಹೋಗಿ ಹೋಗಿ ಕಬಾಬ್ನ ಈ ನನ್ ಮಗನ ಹತ್ರನ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ನಕ್ರ ಮಾಡ್ಬೇಡ, ತಿನ್ನು ಅಂತ ಇವನು ಹೇಳ್ದಾಕಣ. ಅಷ್ಟಕ್ಕೆ ಮೀಟ್ರಪ್ಪ. ಲೇ ಕರೀಟಿ ನನ್ ಮಗನೇ, ಇಲ್ಲಿ ಯಾರ ಹತ್ರ ನಕ್ರ ಮಾಡಕ್ ಹೋಗ್ಬೇಡ, ಖರಾಬ್ ನನ್ ಮಕ್ಳು ಅಂತ ನಿಂತಾನೆ ಹೇಳಿದ್ದು. ಕರ್ಮ. ತಗೊಳ ಹೋಗ ಗುರು, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಂಗಿದ್ಯಾ? ಯಾಕೆ? ಆ ಬಟ್ಟಿ ವಿಕ್ರಮನ್ ರೌಡಿ ಅನ್ಕೊಂಡು ಅವನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕಬಾಬ್ ತಿಂದಿದ್ಯಲ್ಲ, ಇದು ಸರಿನಾ ನಿಂಗೆ? ಬಟ್ಟಿ ವಿಕ್ರಮನ ಅಂದ್ರೆ ನೋಡಲ್ಲಿ ಕುಲದಲ್ಲಿ ನೋಡು. ಯಾವುದೋ ಚಪ್ಪ ಮತದಲ್ಲಿ